ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 8ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಿನ್ನೆ 7ನೇ ಅಧ್ಯಾಯದಲ್ಲಿ ನಾವು ಏನೆಲ್ಲ ತಿಳ್ಕೊಂಡು ಅಂತೇಳಿ ಒಂದ್ಸತಿ ರೀಕ್ಯಾಪ್ ಮಾಡೋಣ. ಸೊ 7ನೇ ಅಧ್ಯಾಯದಲ್ಲಿ ಮೊದಲಿಗೆ ಶ್ರವಣದ ಮಹತ್ವವನ್ನು ನಾವು ತಿಳಿದುಕೊಂಡು ಜ್ಞಾನವನ್ನು ಪಡೆಯಲಿಕ್ಕೆ ಇರುವಂಥ ಮಾರ್ಗಗಳು ಯಾವುವು, ಆರೋಹಣ ಪದ್ಧತಿ, ಅವರೋಹಣ ಪದ್ಧತಿ, ಶ್ರದ್ಧೆಯ ಮೂಲಕ, ನಂಬಿಕೆ, ಸೊ ಹೀಗೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಹೀಗೆ ನಾವು ಅರಿತುಕೊಂಡು ಜ್ಞಾನವನ್ನು ಪಡೆಯೋದಕ್ಕೆ. ಅದಾದಮೇಲೆ ಸೊ ಮನುಷ್ಯಾಣಂ ಸಹಸ್ರೇಶು ಅಂತ ಭಗವಂತ ಹೇಳ್ತಾರೆ, 1000ರಲ್ಲಿ ಒಬ್ಬರು ನನ್ನನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬಹುದು ಅಂತ ಭಗವಂತ ಹೇಳ್ತಾರೆ. ಅದಾದಮೇಲೆ ಜ್ಞಾನಂ ವಿಜ್ಞಾನಂ ಅಂತ ಭಗವಂತ ಹೇಳ್ತಾರೆ. ಜ್ಞಾನ ಅಂದರೆ ಸೊ ಏನು, ಆತ್ಮ ಮತ್ತು ದೇಹದ ನಡುವಿನ ಅಂತರವನ್ನು ತಿಳಿದುಕೊಳ್ಳುವುದು ಜ್ಞಾನವಾದರೆ, ವಿಜ್ಞಾನ ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು ವಿಜ್ಞಾನ ಅನ್ನೋದನ್ನು ತಿಳಿದುಕೊಂಡು, ಜ್ಞಾನ ಭಗವಂತನ ಶ್ರೇಷ್ಠತೆಯನ್ನು ಹೇಳಿದರೆ ವಿಜ್ಞಾನ ಭಗವಂತನ ಸ್ವೀಟ್ನೆಸ್ಸನ್ನು ಹೇಳುತ್ತದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು, ಸೊ ಅದಾದಮೇಲೆ ಮತ್ತಾಪರತರಂ ನಾಣ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಹೇಗೆ ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಅದಾದಮೇಲೆ ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವೈ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಸೊ ಈ ನನ್ನ ದೈವಿ ಶಕ್ತಿಯನ್ನು, ಐಹಿಕ ಪ್ರಕೃತಿಯಿಂದ ಕೂಡಿದ ದೈವಿ ಶಕ್ತಿಯನ್ನು ಮೀರುವುದು ಕಷ್ಟ, ಆದರೆ ನನಗೆ ಶರಣಾಗತರಾದವರು ಅದನ್ನು ಸುಲಭವಾಗಿ ದಾಟಿ ಹೋಗಬಹುದು ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ 4 ಥರದ ಜನರು ನನ್ನಲ್ಲಿಗೆ ಬರುವುದಿಲ್ಲ: ಮೂಢರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು. 4 ಥರದ ಜನರು ನನ್ನಲ್ಲಿಗೆ ಬರುತ್ತಾರೆ: ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು, ಜ್ಞಾನಿ ಅನ್ನೋದನ್ನು ಭಗವಂತ ಹೇಳ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಸತ್ತು ಹುಟ್ಟಿದ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ಕೃಷ್ಣನೇ ದೇವೋತ್ತಮ ಪರಮಪುರುಷ ಎನ್ನುವಂತಹ ಸತ್ಯದ ಅರಿವು ಆಗುತ್ತದೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಅದಾದಮೇಲೆ ಹೇಗೆ ಏಷಾಂತ್ವ ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಸೊ ಭಗವಂತ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಯಾರು ಪುಣ್ಯವನ್ನು ಮಾಡಿದ್ದಾರೋ ಅವರು ಕೃಷ್ಣ ಭಕ್ತಿಗೆ ಬರುತ್ತಾರೆ ಅನ್ನೋದನ್ನು ಹೇಳ್ತಾರೆ. ಕೊನೆಗೆ ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು ಮರಣಕಾಲದಲ್ಲಿಯೂ ನನ್ನನ್ನು ಅರಿಯಬಲ್ಲರು, ದೇವೋತ್ತಮ ಪುರುಷನಾದ ನನ್ನನ್ನು ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಇವತ್ತು ನಾವು ಅಂದರೆ ಈ 8ನೇ ಅಧ್ಯಾಯದಲ್ಲಿ ಮರಣ ಕಾಲದಲ್ಲಿ ಕೂಡ ನಾವು ಭಗವಂತನ ಸ್ಮರಣೆಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಸೊ 8ನೇ ಅಧ್ಯಾಯದ ಹೆಸರು ಭಗವತ್ ಪ್ರಾಪ್ತಿ, ಅಕ್ಷರ ಬ್ರಹ್ಮಯೋಗ, ಭಗವತ್ ಪ್ರಾಪ್ತಿ. ಸೊ ಇದರಲ್ಲಿ 4 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನ್ನಲ್ಲಿ ಅರ್ಜುನನ ಪ್ರಶ್ನೆ. ಸೊ ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತೆ ಈ ಅಧ್ಯಾಯ. 2ನೇ ಸೆಕ್ಷನ್ನಲ್ಲಿ ಸೊ ಈ ಜೀವನವನ್ನು ಒಂದು ತರಬೇತಿ ಅಂದರೆ ತಯಾರಿ ಅಂತ ನಾವು ತಿಳ್ಕೊಂಡ್ರೆ, ಮೃತ್ಯುವನ್ನು ಪರೀಕ್ಷೆ ಅಂತ ನಾವು ತಿಳ್ಕೊಬೋದು. ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಈಸ್ ಅನ್ ಎಕ್ಸಾಮಿನೇಷನ್ ಅಂತ ಭಗವಂತ ವಿವರಿಸುತ್ತಾರೆ. ಸೊ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ನೀವೆಲ್ಲ ತಿಳಿದಿರಬಹುದು. ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಭಗವಂತ ಆರ್ಟ್ ಆಫ್ ಡೈಯಿಂಗ್ ಬಗ್ಗೆ ಹೇಳ್ತಾರೆ. ಅದಾದಮೇಲೆ ಹೇಗೆ ಭಗವಂತನನ್ನು ಪಡೆಯುವಂಥದ್ದು ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಎಲ್ಲದಕ್ಕಿಂತನೂ ಭಕ್ತಿಯೇ ಬೆಸ್ಟ್ ಅನ್ನೋದನ್ನು ಭಗವಂತ ಹೇಳ್ತಾರೆ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು: ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯೆಯಿಟ್ಟು ಇದನ್ನು ನನಗೆ ವಿವರಿಸು. ಸೊ ಅರ್ಜುನ ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾನೆ. ಬ್ರಹ್ಮನ್ ಅಂದರೆ ಯಾವುದು, ಆತ್ಮ ಯಾವುದು, ಕರ್ಮ ಯಾವುದು, ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು ಅಂತೇಳಿ. ಅದಾದಮೇಲೆ ಮುಂದುವರಿದುಕೊಂಡು ಅರ್ಜುನ ಹೀಗೆ ಕೇಳ್ತಾನೆ: ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ,
ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ ಅಂತ ಅರ್ಜುನ ಪ್ರಶ್ನೆಯನ್ನ ಕೇಳುತ್ತಾನೆ. ಸೊ ಯಾಕೆ ಅರ್ಜುನ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ? ಇಲ್ಲಿ ಅರ್ಜುನ ಮಹತ್ತರವಾದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ತುಂಬ ಮಹತ್ವವಾಗಿರುವಂತಹ ಪ್ರಶ್ನೆ ಇದು ಅಲ್ವಾ? ಮಹತ್ವವನ್ನ ಪಡೆದಿದೆ ಈ ಪ್ರಶ್ನೆ. ಮರಣ ಕಾಲದಲ್ಲಿ ಕೂಡ ನಿನ್ನನ್ನು ತಿಳಿಯುವುದು ಹೇಗೆ, ನಿನ್ನ ಸ್ಮರಣೆಯನ್ನ ಮಾಡುವುದು ಹೇಗೆ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಯಾಕೆ ಅರ್ಜುನ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಇಲ್ಲಿ? ಯಾಕೆಂದ್ರೆ ಅರ್ಜುನ ಈಗ ಯುದ್ಧ ಭೂಮಿಯಲ್ಲಿದ್ದಾನೆ. ಸೊ ಯುದ್ಧ ಭೂಮಿ ಏನನ್ನ ತೋರಿಸುತ್ತದೆ? ಒಂದು ಅನಿಶ್ಚಿತತೆಯನ್ನ ತೋರಿಸುತ್ತದೆ. ಎರಡನೇದಾಗಿ ಯುದ್ಧ ಭೂಮಿಯಲ್ಲಿ ಯಾವುದೇ ಕ್ಷಣದಲ್ಲಿ ಮೃತ್ಯು ಉಂಟಾಗಬಹುದು ಅಲ್ವಾ? ಸೊ ಆದ್ರಿಂದ ಅರ್ಜುನ ನಮ್ಮೆಲ್ಲರ ಪರವಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಈಗ ಅರ್ಜುನನ ಪರಿಸ್ಥಿತಿಯನ್ನ ನಮಗೆ ಹೋಲಿಸಿದ್ರೆ ನಮ್ಮ ಜೀವನ ಕೂಡ ಅಷ್ಟೇ ಹಾಗೇನೆ ಅಲ್ವಾ? ಅರ್ಜುನ ಈಗ ಕುರುಕ್ಷೇತ್ರ ರಣರಂಗದಲ್ಲಿ ಇದ್ದಾನೆ. ನಾವು ಜೀವನವೆಂಬ ಹೋರಾಟದಲ್ಲಿ ನಾವು ಕೂಡ ಇದೊಂದು ಜೀವನವೇ ಒಂದು ಯುದ್ಧ ಭೂಮಿ ಅಂತ ನಾವು ಹೇಳ್ಬೋದು. ಸೊ ಈಗ ಅರ್ಜುನನಿಗೆ ಮೃತ್ಯು ಯಾವ ಸಮಯದಲ್ಲಾದರೂ ಬರಬಹುದು ಅನ್ನುವಂಥದ್ದು ತಿಳಿದಿರುತ್ತದೆ. ಹಾಗೆ ನಮ್ಮ ಜೀವನ ಕೂಡ ಅದೇ ಥರ, ಯಾವುದೇ ಸಂದರ್ಭದಲ್ಲಾದರೂ ಮೃತ್ಯು ಅನ್ನುವಂಥದ್ದು ನಮಗೆ ಬರಬಹುದು. ಮುದುಕರೇ ಆಗ್ಬೇಕಂಥೇಳಿ ಇಲ್ಲ ಅಲ್ವಾ? ಸೊ ಯಾವ ಒಂದು ಇದರಲ್ಲಿ ಕೂಡ ಮೃತ್ಯು ಅನ್ನುವಂಥದ್ದು ಯಾವ ಕ್ಷಣದಲ್ಲಿ ಬರುತ್ತೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಇದೇ ಈಗಿನ ಒಂದು ಪರಿಸ್ಥಿತಿ. ನಾವು ಇದೇ 1.5-2 ವರ್ಷಗಳ ಹಿಂದೆ ನಮ್ಗೆ ಯಾರಿಗೂ ತಿಳಿದಿರಲಿಲ್ಲ ಕೊರೋನಾ ಅನ್ನುವಂಥದ್ದು ಬರುತ್ತೆ, ಜನರ ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ, ಸೊ ಎಷ್ಟೋ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತದೆ, ನಮ್ಮನ್ನು 2-3 ತಿಂಗಳ ಕಾಲ ಮನೆ ಒಳಗಡೆ ಕುಳಿತುಕೊಳ್ಳೋ ಥರ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿತ್ತಾ? 2 ವರ್ಷದ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಜನರ ಜೀವನದ ಇದೇ ಗತಿಯೇ ಬದಲಾಯಿತು, ಜೀವನದ ಚಿತ್ರಣವೇ ಬದಲಾಯಿತು ಅಂತಲೇ ಹೇಳ್ಬೋದು. ಹೀಗೆ ಈ ಐಹಿಕ ಪ್ರಪಂಚದ ಲಕ್ಷಣ ಇದು. ಇಲ್ಲಿ ಸಾಮಾನ್ಯವಾಗಿ ಈ ಥರ ಕ್ಲೇಶಗಳು ತಪ್ಪಿದ್ದಲ್ಲ, ತಾಪತ್ರಯಗಳು ಇದ್ದೇ ಇರುತ್ತದೆ ಐಹಿಕ ಪ್ರಪಂಚದಲ್ಲಿ. ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ತಾಪತ್ರಯಗಳು ಬಂದೇ ಬರುತ್ತವೆ. ಸೊ ನಾವು ಎಷ್ಟೊಂದು ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತೀವಿ ನಮ್ಮ ಜೀವನದಲ್ಲಿ, ಲಾಂಗ್ ಟರ್ಮ್ ಪ್ಲ್ಯಾನ್, ಶಾರ್ಟ್ ಟರ್ಮ್ ಪ್ಲ್ಯಾನ್ ಅಂತೇಳಿ. ಈ ಅಶಾಶ್ವತವಾದಂಥ ಜೀವನದಲ್ಲಿ ನಾವು ಶಾಶ್ವತವಾಗಿ ಇರೋದಕ್ಕೆ ಏನೇನೋ ಪ್ಲ್ಯಾನನ್ನು ಮಾಡ್ತೀವಿ, ಆದರೆ ಸತ್ಯವಾಗಿರುವಂತಹ ಜೀವನದ ಕಹಿ ಸತ್ಯ ಮೃತ್ಯು, ಅದನ್ನು ಎದುರಿಸೋದಕ್ಕೆ ನಾವು ಯಾವ ಪ್ಲ್ಯಾನನ್ನು ಕೂಡ ಮಾಡೋದೇ ಇಲ್ಲ ಅಲ್ವಾ? ಸೊ ಇಂದಿನ ಟಾಪಿಕ್ಕೇ ಹಾಗೆ ಮೃತ್ಯುವಿನ ಬಗ್ಗೆ. ಸೊ ಇಲ್ಲಿ ಮೃತ್ಯುವಿನ ಬಗ್ಗೆ ಮಾತನಾಡಿ ಯಾರಿಗೂ ಬೇಸರ ತರಬೇಕಂತೇಳಿ ಅಲ್ಲ. ಈ ಅಧ್ಯಾಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೃತ್ಯುವನ್ನು ನಾವು ಸಂತೋಷದಿಂದ ಎದುರಿಸಬಹುದು ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಸೊ ಅದನ್ನೇ ಆರ್ಟ್ ಆಫ್ ಡೈಯಿಂಗ್ ಅಂತ ಹೇಳುವಂಥದ್ದು. ಸಾಯುವುದು ಕೂಡ ಒಂದು ಕಲೆ. ಹೇಗೆ ನಾವು ಸಾಯಬಹುದು, ಸಂತೋಷದಿಂದ ನಾವು ಹೇಗೆ ಸಾಯಬಹುದು. ಸಾವು ಅನ್ನುವಂಥದ್ದು ಏನು? ಅದು ಜಸ್ಟ್ ದೇಹದ ಬದಲಾವಣೆ ಹೊರತು ಆತ್ಮಕ್ಕೆ ಸಾವು ಅನ್ನುವಂಥದ್ದು ಇಲ್ಲ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. ಸೊ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಭಗವಂತ ಹೇಳ್ತಾರೆ ಹೇಗೆ ನಾವು ಸಾವನ್ನು ಎದುರಿಸುವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತ ಭಾವದ್ಭವ ಕರೋ ವಿಸರ್ಗ ಕರ್ಮ ಸಂಜಿತ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು. ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಬ್ರಹ್ಮನ್ ಅಂದ್ರೆ ಯಾರು? ಅವಿನಾಶಿಯಾದ ದಿವ್ಯ ಜೀವಿ. ಸೊ ನಾವು ಬ್ರಹ್ಮನ್. ಆದರೆ ಯಾವಾಗ ನಾವು ಬ್ರಹ್ಮನ್ ಹಂತಕ್ಕೆ ಬರುತ್ತೇವೆ, ನಾವು ಪರಮಾತ್ಮನ ಜೊತೆ, ಪರಬ್ರಹ್ಮನ್ ಜೊತೆ ನಾವು ಕನೆಕ್ಟ್ ಆದಾಗ ಮಾತ್ರ ಆ ಬ್ರಹ್ಮನ್ ಹಂತಕ್ಕೆ ನಾವು ಬರುತ್ತೇವೆ. ಸೊ ನಮ್ಮ ನಿತ್ಯ ಸ್ವಭಾವವೇ ಆಧ್ಯಾತ್ಮ. ನಮ್ಮ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗಳು ಎಲ್ಲವೂ ಕರ್ಮ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂವರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ, ಪರಮ ಪ್ರಭುವಿಗೆ ಅಧಿಯಜ್ಞ ಎಂದು ಹೆಸರು. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಸೊ ಬ್ರಹ್ಮನ್ ಅವರು ಯಾವಾಗ ಆಗುತ್ತಾರೆ? ನನ್ನಲ್ಲಿ
ಭಕ್ತಿ ಸೇವೆಯನ್ನ ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನ ಪಡೆದಾಗ ಅವರು ಬ್ರಹ್ಮನ ಹಂತಕ್ಕೆ ಬರುತ್ತಾರೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಈಗ ಅರ್ಜುನ 8 ಪ್ರಶ್ನೆಗಳನ್ನ ಕೇಳುತ್ತಾನೆ. ಸೊ ಬ್ರಹ್ಮನ್ ಅಂದ್ರೆ ಯಾರು? ಅವಿನಾಶಿಯಾದ ಜೀವಿಗಳನ್ನ ಬ್ರಹ್ಮನ್ ಅಂತ ಹೇಳುವಂಥದ್ದು. ಆಧ್ಯಾತ್ಮ ಅಂದ್ರೆ ಜೀವಿಗಳ ಸ್ವಭಾವ. ಕರ್ಮ ಅಂದ್ರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಜೀವಿಗಳು ಮಾಡ್ತಾ ಇರುವಂತ ಕಾರ್ಯಗಳು ಕರ್ಮ. ಅಧಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ಅಧಿದೈವ ಅಂದ್ರೆ ಭಗವಂತನ ವಿಶ್ವರೂಪ. ಅಧಿಯಜ್ಞ ಅಂದ್ರೆ ಪರಮಾತ್ಮ. ಸೊ ಅಧಿಯಜ್ಞ ಎಲ್ಲಿರುತ್ತಾರೆ? ಎಲ್ಲರ ಹೃದಯದಲ್ಲಿ ಇರುತ್ತಾರೆ. ಹೇಗೆ ಕೃಷ್ಣನನ್ನ ಸಾವಿನ ಸಮಯದಲ್ಲಿ ನಾವು ಸ್ಮರಿಸಬಹುದು? ಸತತವಾಗಿ ಅಭ್ಯಾಸವನ್ನ ಮಾಡಿಕೊಳ್ಳುವುದರ ಮೂಲಕ. ಅಂತಕಾಲೀ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಯಾರು ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾರೋ ಸೊ ಅವರು ನನ್ನಲ್ಲಿಗೆ ಬರುತ್ತಾರೆ, ನನ್ನ ಸ್ವಭಾವವನ್ನು ಹೊಂದುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಸೊ ಭಗವಂತನ ಸ್ಮರಣೆಯೊಂದಿಗೆ ಭಗವಂತನ ದರ್ಶನವನ್ನ ಪಡೆದು ಈ ದೇಹವನ್ನ ತ್ಯಜಿಸಿದವರು ಅದರಲ್ಲಿ ಅಂದ್ರೆ ತುಂಬಾ ಜನ ಇದ್ದರಾದ್ರೂ ಕೂಡ ಅದರಲ್ಲಿ ಒಂದು ಉತ್ತಮ ಉದಾಹರಣೆ ಭೀಷ್ಮ ಪಿತಾಮಹ. ಸೊ ಭೀಷ್ಮ ಪಿತಾಮಹ ಭಗವಂತನ ಭಕ್ತರಾಗಿದ್ದರು, ಕೃಷ್ಣನ ಭಕ್ತರಾಗಿದ್ದರು. ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಭೀಷ್ಮ ಪಿತಾಮಹ ಕೌರವರ ಪಕ್ಷದ ಜೊತೆ ಇದ್ದು ಹೋರಾಡಿದ್ರು ಅಂದ ಮಾತ್ರಕ್ಕೆ ಜನರು ಭೀಷ್ಮ ಪಿತಾಮಹರನ್ನ ಕೆಲವರು ತಪ್ಪಾಗಿ ತಿಳ್ಕೊಂಡಿರ್ಬೋದು. ಆದರೆ ಭೀಷ್ಮ ಪಿತಾಮಹ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅಷ್ಟೇ. ಕೌರವರ ಪಕ್ಷದಲ್ಲಿ ಇದ್ದುಕೊಂಡು ಅವರು ಯಾವಾಗಲೂ ಪಾಂಡವರ ಪರವಾಗಿಯೇ ಇದ್ರು. ತಮ್ಮ ತಂದೆಗೆ ಕೊಟ್ಟಿರುವ ಮಾತಿನ ಪ್ರಕಾರ ಅವರು ತಮ್ಮ ಕರ್ತವ್ಯದ ನಿರ್ವಹಣೆಯನ್ನ ಮಾಡ್ತಾ ಇದ್ರು ಅಷ್ಟೇ. ಅವರು ಕೌರವರ ಪಕ್ಷದಲ್ಲಿ ಇದ್ದು ಹೋರಾಡ್ತಾ ಇದ್ದಾಗಲೂ ಕೂಡ ಅವರು ಕೃಷ್ಣನ ಭಕ್ತರಾಗಿಯೇ ಇದ್ರು. ಸೊ ಈಗ ಎದುರು ಪಕ್ಷದಲ್ಲಿ ಕೃಷ್ಣ ಅರ್ಜುನನ ಸಾರಥಿಯಾಗಿ ತನ್ನ ಕಣ್ಣು ಮುಂದೆ ನಿಂತಿರುವಂತಹ ಮನಮೋಹಕವಾಗಿರುವಂತಹ ಈ ದೃಶ್ಯವನ್ನ ಭೀಷ್ಮ ಪಿತಾಮಹರು ಕಣ್ತುಂಬಿಕೊಂಡಿದ್ದರು. ಪಾರ್ಥ ಸಾರಥಿಯನ್ನ. ಸೊ ಸಾರಥಿ ಅಂದ್ರೆ ಕೃಷ್ಣ ಪಾರ್ಥನ ಸಾರಥಿ ಆಗಿರುವಂತ ಈ ದೃಶ್ಯವನ್ನ ಈ ದೃಶ್ಯ ಅವರಿಗೆ ತುಂಬಾನೇ ಇಷ್ಟವಾಗಿತ್ತು. ಇದನ್ನ ನೋಡಿ ಅವರು ಸಂತೋಷ ಪಡುತ್ತಿದ್ರು ಯುದ್ಧ ಭೂಮಿಯಲ್ಲಿ. ಸೊ ಅವರು ಅರ್ಜುನನ ಮೇಲೆ ಬಿಡ್ತಾ ಇದ್ದಂತಹ ಬಾಣಗಳನ್ನ ಸೊ ಯಾವ ತರ ಕೃಷ್ಣ ತಡೆ ಹಿಡಿತಾ ಇದ್ರು, ಯಾವ ತರ ಕೃಷ್ಣ ರಕ್ಷಿಸ್ತಾ ಇದ್ರು ಅರ್ಜುನನನ್ನ ಅನ್ನೋದನ್ನ ಭೀಷ್ಮ ಪಿತಾಮಹ ನೋಡ್ತಾ ಇದ್ರು. ಸೊ ಕೃಷ್ಣನ ಈ ಹಾವಭಾವ, ಭಕ್ತರನ್ನ ರಕ್ಷಿಸೋದಕ್ಕೆ ಅವರು ಮಾಡ್ತಾ ಇರುವಂತ ಉಪಾಯಗಳು, ಇದನ್ನೆಲ್ಲ ನೋಡಿ ಭೀಷ್ಮ ಪಿತಾಮಹರಿಗೆ ತುಂಬಾನೇ ಸಂತೋಷ ಆಗ್ತಾ ಇತ್ತು. ಕೃಷ್ಣನ ಈ ಮುಖಾರವಿಂದವನ್ನ ನೋಡುವುದರಿಂದ ತುಂಬಾನೇ ಸಂತೋಷ ಪಟ್ಟಿದ್ರು. ಪಾರ್ಥಸಾರಥ್ಯ ರೂಪದಲ್ಲಿ ಅವರು ಯಾವಾಗಲೂ ಕೃಷ್ಣನನ್ನ ಇಷ್ಟಪಟ್ಟಿದ್ರು. ಸೊ ಅರ್ಜುನ ಭೀಷ್ಮ ಪಿತಾಮಹರನ್ನ ಶರಶೈಯಲ್ಲಿ ಅದಾದ್ಮೇಲೆ ಅವರು ಉತ್ತರಾಯಣಕ್ಕಾಗಿ ಕಾಯ್ತಾ ಇದ್ರು. ತಮ್ಮ ದೇಹವನ್ನ ತ್ಯಜಿಸುವುದಕ್ಕೆ ಸ್ವ ಇಚ್ಛಾ ಮರಣದ ವರದಾನವನ್ನ ಅವರು ಪಡೆದಿದ್ರು ತಮ್ಮ ತಂದೆಯಿಂದ. ಸೊ ಉತ್ತರಾಯಣಕ್ಕಾಗಿ ಕಾಯ್ತಾ ಇದ್ರು. ನಿಜವಾಗಿ ಹೇಳುವುದಂತಿದ್ರೆ ಉತ್ತರಾಯಣಕ್ಕಿಂತಲೂ ಕೂಡ ಭೀಷ್ಮ ಪಿತಾಮಹರು ಯುಧಿಷ್ಠಿರ ಮಹಾರಾಜನಾಗುವ ಸುದ್ದಿಯನ್ನ ಕೇಳುವುದಕ್ಕೋಸ್ಕರ ಕಾಯ್ತಾ ಇದ್ರು ಅಂತ ಹೇಳಲಾಗುತ್ತದೆ. ಸೊ ಭೀಷ್ಮ ಪಿತಾಮಹರ ಇಚ್ಛೆ ಇದು ಆಗಿತ್ತು. ಧರ್ಮದ ಸ್ಥಾಪನೆ ಆಗಬೇಕು, ಯುಧಿಷ್ಠಿರ ಮಹಾರಾಜನಾಗಬೇಕು ಅನ್ನುವಂಥದ್ದು. ಸೊ ಕೌರವರೆಲ್ಲ ಸತ್ತ ನಂತರ ಯುಧಿಷ್ಠಿರ ಮಹಾರಾಜನಾಗಿ ಅದನ್ನ ಅಧಿಕಾರವನ್ನ ಸ್ವೀಕರಿಸಿದ ನಂತರ ಸೊ ಇನ್ನೇನು ಭೀಷ್ಮ ಪಿತಾಮಹರು ಯೋಚಿಸ್ತಾರೆ, ಉತ್ತರಾಯಣ ಕೂಡ ಬಂತು, ನಾನು ದೇಹವನ್ನು ತ್ಯಜಿಸುವಂತ ಸಮಯವಾಗಿದೆ ಅಂತೇಳಿ. ಸೊ ಕೃಷ್ಣನಿಗೆ ಈ ವಿಷಯ ಗೊತ್ತಾಗುತ್ತೆ. ಸೊ ಭಗವಂತನಿಗೆ ಎಲ್ಲವೂ ತಿಳಿಯುತ್ತದೆ. ಅದೇ ಸಂದರ್ಭದಲ್ಲಿ ಯುಧಿಷ್ಠಿರ ಮಹಾರಾಜ ತುಂಬಾ ದುಃಖಿತನಾಗಿದ್ದ. ನನ್ನನ್ನು ಮಹಾರಾಜನನ್ನಾಗಿ ಮಾಡೋದಕ್ಕೆ, ನನ್ನನ್ನು ಚಕ್ರವರ್ತಿಯನ್ನಾಗಿ ಮಾಡುವುದಕ್ಕೋಸ್ಕರ ಲಕ್ಷಾಂತರ ಜನರ ಮಾರಣ ಹೋಮ ನಡೆಯಿತು ಈ ಕುರುಕ್ಷೇತ್ರ ಯುದ್ಧದಲ್ಲಿ. ಯಾತಕ್ಕೋಸ್ಕರ ಇದೆಲ್ಲ ಬೇಕಾಗಿತ್ತು? ಇದಕ್ಕೆಲ್ಲ ನಾನೇ ಹೊಣೆ. ಇಷ್ಟು ಜನರನ್ನ ಒಂದು ಕೊಂದಿರುವಂಥದ್ದಕ್ಕೆ ನಾನೇ ಹೊಣೆಗಾರನಾಗುತ್ತೇನೆ ಅಂತ ಯುಧಿಷ್ಠಿರ ತುಂಬಾ ದುಃಖಿತನಾಗಿದ್ದ. ಸೊ ಅವನಿಗೆ ಕೃಷ್ಣ ಬುದ್ಧಿವಾದವನ್ನ ಹೇಳಬಹುದಾಗಿತ್ತು, ಆದರೆ ಹಾಗೆ ಮಾಡಲಿಲ್ಲ ಕೃಷ್ಣ. ಭೀಷ್ಮ ಪಿತಾಮಹರಿಂದಲೇ ಬುದ್ಧಿಯನ್ನ ಹೇಳಿಸೋಣ ಯುಧಿಷ್ಠಿರನಿಗೆ ಅಂತೇಳಿ ಎಲ್ಲರನ್ನ ಹೇಳ್ತಾರೆ. ಪಾಂಡವರಿಗೆ ಎಲ್ಲರಿಗೂ, ನಡೀರಿ ನಾವು ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೋಗೋಣ, ಅಲ್ಲಿ ಈಗ ನಿಮ್ಮ ಪಿತಾಮಹ ದೇಹವನ್ನು ತ್ಯಜಿಸುವಂತ ಸಮಯವಾಗಿದೆ ಅಂತೇಳಿ. ಸೊ ಎಲ್ಲ ಪಾಂಡವರು ತಮ್ಮ ತಮ್ಮ ಒಂದು ಇದನ್ನ ಅಂದ್ರೆ ಇದು ಮಾಡ್ಕೊಂಡು ಅಂದ್ರೆ ಅವ್ರು ಹೊರಡ್ತಾರೆ. ಅರ್ಜುನನಿಗೆ ಮಾತ್ರ ಹೇಳ್ತಾರೆ, ಅರ್ಜುನ ಒಂದು ನಿಮಿಷ ತಡಿ, ಬಾ ನೀನು ನನ್ನ ರಥದಲ್ಲಿ ಹತ್ತಿ ಕುಳಿತುಕೋ, ನಾನು ಸಾರಥಿಯಾಗಿ ಬರ್ತೀನಿ ಅಂತ. ಅರ್ಜುನ ಕೇಳ್ತಾನೆ, ಯುದ್ಧವೆಲ್ಲ ಮುಗಿಯಿತು, ಯಾಕೆ ಈಗ ನೀನು ಸಾರಥಿಯಾಗಿ ಮತ್ತೆ ಬರ್ತಾ ಇದೆಯಾ?
ನಡಿ ಅರ್ಜುನ, ದಾರಿಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತೇಳಿ ಭೀಷ್ಮ ಕೃಷ್ಣ ಹೇಳ್ತಾರೆ. ಭೀಷ್ಮ ಪಿತಾಮಹರಿಗೆ ನನ್ನ ಈ ಪಾರ್ಥ ಸಾರಥಿ ರೂಪ ತುಂಬ ತುಂಬ ಪ್ರಿಯವಾಗಿರುವಂಥದ್ದು. ಈಗ ಅವರ ಸಾವಿನ ಸಮಯದಲ್ಲಿ ನಾನು ಈ ರೀತಿಯಲ್ಲಿ ಅವರಿಗೆ ದರ್ಶನವನ್ನು ಕೊಡಬೇಕಂತ ಅವರು ಬಯಸ್ತಾ ಇದ್ದಾರೆ. ಭಕ್ತನ ಇಚ್ಛೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಆದ್ದರಿಂದ ನಾನೀಗ ಪಾರ್ಥ ಸಾರಥಿಯಾಗಿ ಅವರ ಕಣ್ಣು ಮುಂದೆ ಕಾಣಿಸಿಕೊಳ್ಬೇಕು ಅಂತೇಳಿ ಕೃಷ್ಣ ಪಾರ್ಥನ ಸಾರಥಿಯಾಗಿ ಹೋಗಿ ಅಲ್ಲಿ ಭೀಷ್ಮ ಪಿತಾಮಹರ ಮುಂದೆ ಅವರು ನಿಂತ್ಕೊಳ್ತಾರೆ. ಭೀಷ್ಮ ಪಿತಾಮಹ ಕಣ್ತುಂಬಿಕೊಳ್ಳುತ್ತಾರೆ ಕೃಷ್ಣನ ರೂಪವನ್ನು. ಅದಾದಮೇಲೆ ಕೃಷ್ಣ ಅಲ್ಲಿಂದ ಇಳಿದು ಬರುತ್ತಾರೆ ಭೀಷ್ಮ ಪಿತಾಮಹರು ಇರುವಲ್ಲಿಗೆ. ಸೊ ಪಾಂಡವರೆಲ್ಲ ಸುತ್ತುವರಿದಿದ್ದಾರೆ. ಭೀಷ್ಮ ಪಿತಾಮಹ ದೇಹವನ್ನು ತ್ಯಜಿಸುವಂತಹ ಸಂದರ್ಭದಲ್ಲಿ ಹಲವಾರು ಜನರು ಅಲ್ಲಿ ಸೇರಿದ್ರು ಅಂತ ಹೇಳಲಾಗುತ್ತದೆ. ಪಾಂಡವರೆಲ್ಲ ತುಂಬ ದುಃಖಿತರಾಗಿದ್ದಾರೆ. ಅವರು ಭೀಷ್ಮ ಪಿತಾಮಹರ ಬಳಿ ಕುಳಿತಿದ್ದಾರೆ. ಸೊ ಭೀಷ್ಮ ಪಿತಾಮಹರು ಅವರು ಹೇಳ್ತಾರೆ ಪಾಂಡವರಿಗೆ, ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ರಿ ನೀವು ಜೀವನದಲ್ಲಿ. ಚಿಕ್ಕವರಿದ್ದಾಗಲಿಂದ ಇಂದಿನವರೆಗೆ ಹಲವಾರು ರೀತಿಯ ಕಷ್ಟವನ್ನು ಅನುಭವಿಸಿದ್ರಿ ನೀವು ನಿಮ್ಮ ತಂದೆಯ ಮೃತ್ಯುವಿನ ನಂತರ. ಸೊ ಯಾವ ರೀತಿ ನಿಮ್ಮನ್ನು ನಡೆಸಿಕೊಳ್ಳಲಾಯಿತು ಈ ಹಸ್ತಿನಾಪುರದಲ್ಲಿ, ಭೀಮನನ್ನು ಕೊಲ್ಲುವಂತಹ ಪ್ರಯತ್ನ, ಅದಾದಮೇಲೆ ಹೀಗೆ ನಿಮ್ಮ ಮೇಣದಾರ ಮನೆಯಲ್ಲಿ ನಿಮ್ಮೆಲ್ಲರನ್ನ ಸುಡುವಂಥ ಪ್ರಯತ್ನ, ದ್ರೌಪದಿಯ ವಸ್ತ್ರಾಪಹರಣ, ಮೋಸದ ಜೂಜಾಟ, ವನವಾಸ, ಅಜ್ಞಾತವಾಸ, ಕೊನೆಗೆ ಕುರುಕ್ಷೇತ್ರ ಧರ್ಮಯುದ್ಧ ಎಲ್ಲವೂ ನಡೆಯಿತು. ಸೊ ಇಷ್ಟೆಲ್ಲ ಕಷ್ಟವನ್ನು ನೀವು ಸಹಿಸಲಿಕ್ಕೆ ಸಾಧ್ಯವಾಗಿದ್ದು ಕೃಷ್ಣ ನಿಮ್ಮ ಜೊತೆಗೆ ಇರುವುದರಿಂದ. ಸೊ ಈ ಕೃಷ್ಣನನ್ನು ನೀವು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಂಡ್ರೆ ನೀವು ಮೋಸ ಹೋದಂತೆ. ಕೃಷ್ಣ ದೇವೋತ್ತಮ ಪರಮಪುರುಷ, ಸಾಕ್ಷಾತ್ ನಾರಾಯಣ ಇಲ್ಲಿ ಬಂದು ಅವರು ಲೀಲೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಅರಿತುಕೊಳ್ಳುವುದು ಅಷ್ಟು ಸುಲಭವಲ್ಲ ಅಂಥೇಳಿ. ಅದಾದಮೇಲೆ ಯುಧಿಷ್ಠಿರನಿಗೆ ಅವರು ಬುದ್ಧಿವಾದವನ್ನು ಹೇಳುತ್ತಾರೆ. ಯುಧಿಷ್ಠಿರ, ನೀನು ದುಃಖಿತನಾಗುವಂಥ ಅವಶ್ಯಕತೆ ಇಲ್ಲ. ಇದು ಧರ್ಮಯುದ್ಧ. ಧರ್ಮದ ರಕ್ಷಣೆಗೋಸ್ಕರ ಈ ಯುದ್ಧ ನಡೆಯಲೇಬೇಕಾಗಿತ್ತು. ಕೆಲವೊಂದು ಬಾರಿ ಧರ್ಮವನ್ನು ಸ್ಥಾಪಿಸಬೇಕಂತಿದ್ರೆ ಹಿಂಸೆಯ ಅವಶ್ಯಕತೆ ಇದೆ. ಇದು ಕೃಷ್ಣನ ಇಚ್ಛೆಯಾಗಿತ್ತು. ಆದ್ದರಿಂದ ಧರ್ಮಯುದ್ಧ ನಡೆದದ್ದು ಉಚಿತವಾಗಿಯೇ ಇದೆ. ನೀನು ಚಕ್ರವರ್ತಿಯಾಗಿದ್ದು ಎಲ್ಲರಿಗೂ ಸಂತೋಷವನ್ನು ತಂದಿದೆ. ಪ್ರಜೆಗಳು ಕೂಡ ಸಂತೋಷದಿಂದ ಇದ್ದಾರೆ. ನೀನು ದುಃಖಿತನಾಗಬೇಕಾಗಿಲ್ಲ ಅಂಥೇಳಿ ಯುಧಿಷ್ಠಿರನಿಗೆ ಅವರು ಹಲವಾರು ರೀತಿಯ ಜ್ಞಾನವನ್ನು ಕೊಡುತ್ತಾರೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯ ಜ್ಞಾನವನ್ನು ಯುಧಿಷ್ಠಿರನಿಗೆ ಭೀಷ್ಮ ಪಿತಾಮಹರು ಕೊಡುತ್ತಾರೆ. ಅದಾದಮೇಲೆ ಅರ್ಜುನನನ್ನು ಉದ್ದೇಶಿಸಿ ಹೇಳುತ್ತಾರೆ, ವಿಜಯ ಸಖೆ ನೀನು, ನಿನ್ನ ಜೊತೆ ಕೃಷ್ಣ ಇದ್ದಿದ್ರಿಂದ ನೀನು ವಿಜಯಿಯಾದೆ ಅರ್ಜುನ. ಆದರೆ ಅರ್ಜುನ, ಕೃಷ್ಣ ನಿನ್ನ ಸಾರಥಿಯಾಗಿ ಇದ್ದಾಗ ನೀನು ಕೃಷ್ಣನ ಹಿಂಭಾಗವನ್ನು ನೋಡಿದೆ. ಆದರೆ ನಾನು ಯುದ್ಧ ಭೂಮಿಯಲ್ಲಿ ಕೃಷ್ಣನ ಎದುರು ನಿಂತುಕೊಂಡು ಯುದ್ಧ ಮಾಡ್ತಾ ಇರುವಾಗ ಕೃಷ್ಣನ ಸುಂದರವಾದ ಮುಖಕಮಲವನ್ನು ನೋಡಿ ನಾನು ಕಣ್ತುಂಬಿಕೊಂಡಿದ್ದೇನೆ. ಆ ಭಾಗ್ಯ ನಿನಗಿರಲಿಲ್ಲ, ಆದರೆ ನನಗೆ ಇತ್ತು. ಪಾರ್ಥ ಸಾರಥಿಯನ್ನು ನೋಡುವಂಥ ಭಾಗ್ಯ. ತನ್ನ ಭಕ್ತರನ್ನು ರಕ್ಷಿಸುವುದಕ್ಕೋಸ್ಕರ ಅವರು ನಡೆಸ್ತಿದ್ದಂಥ ಉಪಾಯಗಳು, ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ತನ್ನ ಪ್ರತಿಜ್ಞೆಯನ್ನು ಮುರಿದ್ರು ಕೃಷ್ಣ. ಯುದ್ಧ ಭೂಮಿಯಲ್ಲಿ ಅವರು ಶಸ್ತ್ರವನ್ನು ಬಳಸುವುದಿಲ್ಲ ಅಂಥೇಳಿ ರಥವದ ಚಕ್ರವನ್ನೇ ಕೈಯಲ್ಲಿ ಹಿಡಿಯುವುದರ ಮೂಲಕ ತನ್ನ ಭಕ್ತನನ್ನು ರಕ್ಷಿಸೋದಕ್ಕೋಸ್ಕರ. ಹೀಗೆ ಕೃಷ್ಣನ ಭಕ್ತ ವತ್ಸಲ ರೂಪವನ್ನು ನಾನು ಕಣ್ತುಂಬಿಕೊಂಡಿದ್ದೇನೆ ಅಂಥೇಳಿ ಹೀಗೆ ಅವರು ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಅವರು ಈಗ ಇಷ್ಟೆಲ್ಲ ಮಾತನಾಡಿ ಅವರು ಹೀಗೆ ನುಡಿಯುತ್ತಾರೆ. ಶ್ರೀ ಭೀಷ್ಮ ಉವಾಚ ಇತಿ ಮತಿರುಪಕಲ್ಪಿತಾ ವಿತೃಷ್ಣಾ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಮುಪಗತೆ ಕ್ವಚಿದ್ವಿಹಾರ್ತುಂ ಪ್ರಕೃತಿಮುಪೇಯುಷಿ ಯದ್ಭವಾ ಪ್ರವಾಹ. ಭೀಷ್ಮರು ಹೇಳಿದರು, ಈವರೆಗೆ ನಾನಾ ಬಗೆಯ ವಿಷಯಗಳಲ್ಲಿ ವೃತ್ತಿ ಧರ್ಮಗಳಲ್ಲಿ ಮಗ್ನವಾಗಿದ್ದ ನನ್ನ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಯನ್ನು ಸರ್ವಶಕ್ತನಾದ ಭಗವಾನ್ ಶ್ರೀ ಕೃಷ್ಣನಲ್ಲಿ ನೆಲೆಗೊಳಿಸುತ್ತೇನೆ. ಅವನು ಸದಾ ಆತ್ಮತೃಪ್ತ. ಆದರೆ ಭಕ್ತರ ಸ್ವಾಮಿಯಾದ ಅವನು ತನ್ನಿಂದಲೇ ಸೃಷ್ಟಿಯಾದ ಲೌಕಿಕ ಪ್ರಪಂಚದಲ್ಲಿ ಕೆಲವು ಸಲ ಅವತರಿಸಿ ದಿವ್ಯ ಆನಂದವನ್ನು ಅನುಭವಿಸುತ್ತಾನೆ. ಸೊ ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಈವರೆಗೆ ನನ್ನ ಚಿಂತನೆ, ನನ್ನ ಭಾವನೆ, ನನ್ನ ಇಚ್ಛಾಶಕ್ತಿ ಹಲವಾರು ವಿಷಯಗಳಲ್ಲಿ ತೊಡಗಿತ್ತು ಅಲ್ವಾ, ವೃತ್ತಿ ಧರ್ಮಗಳಲ್ಲಿ ನಾನಾ ವಿಷಯಗಳಲ್ಲಿ ತೊಡಗಿತ್ತು. ಆದರೆ ಈಗ ನಾನು ಕೊನೆಯೆಸರು ಎಳೆಯುವಂಥ ಸಮಯ ಬಂದಿದೆ. ಸೊ ಇದೆಲ್ಲವೂ ಈಗ ನನ್ನ ಚಿಂತನೆ, ಭಾವನೆ, ಇಚ್ಛಾಶಕ್ತಿಯನ್ನು ಸರ್ವಶಕ್ತನಾದ ಭಗವಾನ್ ಶ್ರೀ ಕೃಷ್ಣನಲ್ಲಿ ನೆಲೆಗೊಳಿಸುತ್ತೇನೆ. ಅವನು ಸದಾ ಆತ್ಮತೃಪ್ತ, ಭಕ್ತರ ಸ್ವಾಮಿ. ಅವನು ತನ್ನಿಂದಲೇ ಸೃಷ್ಟಿಯಾದ ಲೌಕಿಕ ಪ್ರಪಂಚದಲ್ಲಿ ಅವತರಿಸಿ ದಿವ್ಯ ಆನಂದವನ್ನು ಪಡೆಯುತ್ತಾ ಇದ್ದಾನೆ. ಅಂಥ ಕೃಷ್ಣ ನನ್ನ ಆಕರ್ಷಣೆಯ ವಸ್ತುವಾಗಲಿ, ಶ್ರೀಚಂದನ ಲೇಪಿತವಾದ ಮುಖಕಮಲ ನನ್ನ ಆಕರ್ಷಣೆಯ ವಸ್ತುವಾಗಲಿ, ನಾನು ಯಾವ ಕಾಮ್ಯ ಫಲವನ್ನು ಬಯಸದಾಗಲಿ ಅಂತ ಹೀಗೆ ಅವರು ಸ್ತುತಿಯನ್ನ ಮಾಡ್ತಾ ಅವರು ಹೋಗ್ತಾರೆ.
ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಾನು ಬಿಡ್ತಾ ಇದ್ದಂತಹ ಬಾಣಗಳನ್ನು ಭಕ್ತ ಭಗವಂತನಿಗೆ ಅರ್ಪಿಸುವ ಹೂವಿನ ಥರ ಅದನ್ನು ಅವರು ಸ್ವೀಕರಿಸ್ತಾ ಇದ್ದರು. ಸೊ ಅಂತಹ ಕೃಷ್ಣನೆಡೆಗೆ ನನ್ನ ಮನಸ್ಸು ಸಾಗಲಿ ಅನ್ನೋದನ್ನು ಅವರು ಹೇಳ್ತಾರೆ. ಹೀಗೆ ಅವರು ಹಲವಾರು ರೀತಿಯಿಂದ ಕೃಷ್ಣನ ಗುಣಗಾನವನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ಭೀಷ್ಮ ಪಿತಾಮಹರು ವಿಷ್ಣು ಸಹಸ್ರನಾಮವನ್ನು ಕೂಡ ಅವರು ನುಡಿಯುತ್ತಾರೆ, ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸುತ್ತಾರೆ. ಹೀಗೆ ಸ್ತುತಿಯನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಅವರು ಏನು ಮಾಡ್ತಾರೆ, ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಲ್ಲಿ ತಮ್ಮ ಮನೋ ವಾಕ್ ದೃಷ್ಟಿ ಕ್ರಿಯೆಗಳಿಂದ ಲೀನರಾಗಿ ಮೌನಿಯಾದರು. ಅವರ ಉಸಿರಾಟ ನಿಂತಿತು. ವಾಟ್ ಅ ಗ್ಲೋರಿಯಸ್ ಡೆತ್ ಅಂತ ಹೇಳ್ತಾರೆ ಆಚಾರ್ಯರುಗಳು, ಶ್ರೀಲ ಪ್ರಭುಪಾದರು. ಎಂತಹ ಒಂದು ಸಾವಂದರೆ ಹೀಗಿರಬೇಕು. ತಾನು ಇಚ್ಛಿಸಿದ ಅಂದರೆ ದೇವರು, ಅಲ್ಲಿ ಕೃಷ್ಣ ತನ್ನ ಕಣ್ಣು ಮುಂದೆ ಇದ್ದಾರೆ, ತನ್ನ ಆತ್ಮೀಯರಾದ ಪಾಂಡವರಿದ್ದಾರೆ, ಹಲವಾರು ಋಷಿಮುನಿಗಳು, ನಾರದರು ಎಲ್ಲರೂ ಬಂದಿದ್ದಾರೆ ಭೀಷ್ಮ ಪಿತಾಮಹರಿಗೆ ಬೀಳ್ಕೊಡುವುದಕ್ಕೆ. ಜೊತೆಗೆ ಕೃಷ್ಣ ಅಂದರೆ ಕೃಷ್ಣನ ಮುಖಾರವಿಂದವನ್ನು ನೋಡಿಕೊಂಡು ಕೃಷ್ಣನ ಸ್ಮರಣೆಯೊಂದಿಗೆ ದೇಹವನ್ನು ತ್ಯಜಿಸುವಂಥ ಸೌಭಾಗ್ಯ ಎಷ್ಟು ಜನರಿಗೆ ಸಿಗ್ತದೆ ಅಲ್ವಾ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುತ್ತಾನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ನನ್ನಲ್ಲಿಗೆ ಬರುತ್ತಾನೆ ಅಂತ ಭಗವಂತ ಹೇಳ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಸೊ ಭೀಷ್ಮ ಪಿತಾಮಹರು ಭಗವಂತನ ಧಾಮವನ್ನು ಸೇರಿದ್ರು ಅಂತ ನಾವು ಇಲ್ಲಿ ತಿಳ್ಕೊಬೋದು. ಸೊ ಮೃತ್ಯು ಇಂದಿನ ಒಂದು ವಿಷಯ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಮೃತ್ಯು ಅನ್ನುವಂಥದ್ದು ಎಲ್ಲರಿಗೂ ಬಂದೇ ಬರುತ್ತೆ, ಎಂತಹ ಮಹಾತ್ಮನೇ ಆಗಿರಲಿ ಎಲ್ಲರಿಗೂ ಬಂದೇ ಬರುತ್ತಲ್ವ. ಸೊ ನಮ್ಮೆಲ್ಲರಿಗೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ. ನಮ್ಮ ಈ ದೇಹಕ್ಕೆ ಎಕ್ಸ್ಪೈರಿ ಡೇಟ್ ನಮಗೆ ಗೊತ್ತಿಲ್ಲ, ಯಾವ ಕ್ಷಣದಲ್ಲಾದರೂ ಬರ್ಬೋದು. ನಾವು ಕ್ಯೂ ಅಲ್ಲಿ ನಿಂತ ಹಾಗೆ ಒಂದು ಕ್ಯೂ ಅಲ್ಲಿ ನಿಂತಿದ್ದೀವಿ ಸರತಿ ಸಾಲಿನಲ್ಲಿ. ಸೊ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಸ್ಕಿಪ್ ಮಾಡೋಕ್ಕಾಗಲ್ಲ. ನಮ್ಮ ಟರ್ನ್ ಬಂದಾಗ ನಾವು ಹೋಗಲೇಬೇಕು. ಸೊ ಈಗ ನಾವು ಭಗವದ್ಗೀತೆಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇದೇ ಒಂದು 20-30 ವರ್ಷಗಳ ನಂತರ ಅಥವಾ 40 ವರ್ಷ ಅಂತಲೇ ಇಟ್ಕೊಳ್ಳೋಣ, ನಾವು ಯಾರು ಇಲ್ಲಿ ಇರುವುದೇ ಇಲ್ಲ ಅಲ್ವಾ. ಇದು ಜೀವನದ ಸತ್ಯ.